ನಮಸ್ಕಾರ. ವರ್ಣಕಲಾ ನಿಕೇತನ ಚಾನಲ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇವತ್ತು ತುಂಬ ದಿನಗಳ ನಂತರ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಕಾರಣ ಇಷ್ಟೇ, ತುಂಬ ಒಂದು ವೆಸ್ಟ್ ಬೆಂಗಾಲ್ನಲ್ಲೆಲ್ಲ, ಅದು ನಮ್ಮ ಹಳ್ಳಿಯಲ್ಲಿರುವಂಥ ವೀವರ್ಸ್ಗೆ ಭಾಳ ತೊಂದರೆ ಆಯಿತು. ಏನಂದರೆ ಆ ಫ್ಲಡ್ಸ್ ಎಲ್ಲ ಬಂದಿತ್ತು, ತುಂಬ ಮಳೆ ಆಗಿ ಒಂದು ವಿದ್ಯುತ್ ಆಗಲಿ ನೀರಿನ ಸರಫರಾಗಳು ಏನೂ ಇಲ್ಲದೆ, ಮೊಬೈಲ್ಗಳಿಗೆ ಇಲ್ಲ, ಎಂಥದ್ದೂ ಇಲ್ಲ. ಅಲ್ಲಿ ಒಂದು ಚೂರು ಒಂದು ಅನುಕೂಲ ಇರಲಿಲ್ಲ, ಕಮ್ಯುನಿಕೇಟ್ ಮಾಡಲಿಕ್ಕೂ ಆಗಲಿಲ್ಲ. ನಾನಂತೂ ಲಕ್ಷಾಂತರ ರೂಪಾಯಿ ಬಂಡವಾಳ ಅವ್ರಿಗೆ ಪೇ ಮಾಡಿ ಆಗಿತ್ತು, ಮತ್ತು ಫ್ಲಡ್ಸ್ ಆ ಥರ ಆಗಿತ್ತು, ಮತ್ತು ಅವತ್ತು ಕಮ್ಯುನಿಕೇಟ್ ಮಾಡಲಿಕ್ಕಾಗಿಲ್ಲ. ಫೋನ್ಗಳು ಒಂದು 10 ಡೇಸ್ ಆದರೂ ಅವ್ರು ಏನು ಅಂತ ಎಲ್ಲಿ ಅಂತ ಏನು ಸುದ್ದಿನೇ ಇರಲಿಲ್ಲ, ಅಂಥ ಸ್ಥಿತಿನಲ್ಲಿತ್ತು. ಆ ನಂತರ ಅವರು ಮತ್ತು ಅವರೇ ಪಾಪ ಕಾಲ್ ಮಾಡಿ ಈ ಥರ ಇತ್ತು ಮೇಡಮ್ ಪರಿಸ್ಥಿತಿ, ನಮ್ಗೆ ಆಗಲೇ ಇಲ್ಲ. ನಾವು ಯಾಕಂತಂದರೆ ಅದು ಒಂದು ಕಾಡು ಥರ ಇರುತ್ತೆ ಅವ್ರ ಹಳ್ಳಿಗಳೆಲ್ಲ, ಒಂದು ತಗ್ಗು ಪ್ರದೇಶಗಳಲ್ಲೂ ಇರುತ್ತೆ. ಅಂಥ ತಗ್ಗು ಪ್ರದೇಶ ಚಿಕ್ಕ ಚಿಕ್ಕ ಒಂದು ವೀವರ್ಸ್ಗೆ ಭಾಳ ತೊಂದರೆ ಆಗಿತ್ತು. ಚಿಕ್ಕ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಆ ವೀವರ್ಸ್ನ ಎಲ್ಲ ಆರ್ಡರ್ ತೊಗೊಂಡಿರ್ತಾರೆ, ಅದು ಹೆಂಗೆ ಪೂರೈಸೋದು ಅನ್ನೋದು ತಲೆ ಬಿಸಿ ಇದ್ದರೆ ಜೀವನ ಮುಂದಕ್ಕೆ ಸಾಗಿಸೋದು ಹೇಗೆ ಅಂತ. ಆ ಒಂದು 15-20 ದಿವಸ ಅಂತ ಭಾಳ ಅಂತ ತೊಂದರೆ ಆಗಿತ್ತು. ಆದ ಕಾರಣ ನಾವು ನಿಮಗೆ ವಿಡಿಯೋ ತೆಗಿಲಿಕ್ಕಾಗಲಿ, ಸೀರೆಗಳನ್ನು ತೋರಿಸ್ಲಿಕ್ಕಾಗಲಿ, ಅವ್ರು ಇಲ್ಲಿಗೆ ಕಳಿಸ್ಲಿಕ್ಕಾಗಲಿ ಭಾಳ ತೊಂದರೆ ಆಯಿತು, ಆಗಲಿಲ್ಲ. ಹಾಗಾಗಿ ಇಷ್ಟು ಗ್ಯಾಪ್ ಬಂತು. ನನಗೊಂದು ಸ್ವಲ್ಪ ಚಿಂತೆ ಇತ್ತು, ಏನು ಸ್ವಲ್ಪ ದಿವಸ 1 ವರ್ಷ ಅಷ್ಟು ಮಾಡಿ ಮತ್ತೆ ನಿಲ್ಲಿಸಿದ್ರ ವರ್ಣಕಲಾ ನಿಕೇತನವರು ಅಂತ ಎಲ್ಲಿ ನಮ್ಮ ವೀಕ್ಷಕರು ಅನ್ಕೊತಾರಂತೂ ಒಂದು ಸ್ವಲ್ಪ ಮನಸ್ಸಿನಲ್ಲಿ ಗೊಂದಲ ಇತ್ತು, ಬೇಸರನೂ ಇತ್ತು. ಆದರೆ ತಮಗೆ ಇವೆಲ್ಲ ಅರ್ಥ ಆಗಲಿ ಅಂತ ನಾನು ಇದೆಲ್ಲ ವಿವರಣೆ ಕೊಡ್ತಾ ಇದ್ದೀನಿ. ನನ್ನ ಪ್ರಮೇಯವಂತೂ ಇಲ್ಲ, ಯಾಕಂದರೆ ನನ್ನ ಮಾಮೂಲು ಕೆಲಸ ಏನಂತೆ ಅದು ನಡೀತಾ ಇತ್ತು. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾವು ಊಟ ಮಾಡೋವಾಗ ಒಂದು ಹಬ್ಬದ ಅಡುಗೆ ಆಗಲಿ, ಒಳ್ಳೆ ಒಂದು ಊಟ, ಒಳ್ಳೆಯ ಚಿರೋಟಿ, ಮಜ್ಜಿಗೆ ಹುಳಿ, ಕೋಸಂಬರಿಗಳು, ಪಲ್ಯಗಳು, ಒಳ್ಳೆ ಸಾರು ಎಲ್ಲ ಊಟ ಮಾಡ್ತಾ ಇರ್ತೀವಿ. ಮಾಡ್ತಾಯಿದ್ದಕ್ಕೆ ಒಂದು ಕಲ್ಲು ಸಿಕ್ಕು ನಾವೇನೋ ಕಚ್ಚಿದಾಗ ಇಲ್ಲಿಂದ ಇಲ್ಲಿಗೆ ಪೇಯ್ನ್ ಬರುತ್ತೆ ನೋಡಿ ವೀಕ್ಷಕರೇ, ಹಾಗಿತ್ತು ನನ್ನ ಪರಿಸ್ಥಿತಿ. ತುಂಬ ಚೆನ್ನಾಗಿ ನಡೀತಾ ಇತ್ತು, ಬರೋದು ಹೋಗೋದು, ಸೀರೆಗಳೆಲ್ಲ ತುಂಬ ಆರ್ಡರ್ಸ್ ಕೊಡ್ತಿದ್ದೆ, ಸಾಫೀಸಾಗಿ ತುಂಬ ಚೆನ್ನಾಗಿ ನಡೀತಾ ಇತ್ತು. ಆದರೆ ಈ ಸೆಂಟ್ರಲ್ಲಿ ಒಂದು ಅಡಚಣೆ ಆಯಿತು, ಭಾಳನೇ ತೊಂದರೆ ಆಯಿತು. ಸ್ವಲ್ಪ ನಾನು ಫ್ರಸ್ಟ್ರೇಷನ್ಗೆ ಹೋಗಿದ್ದು ಉಂಟು. ಈ ಥರ ನಡೆದಾಗ ತುಂಬ ಬೇಸರ ಆಗ್ತದಲ್ಲ, ಯಾಕಂದರೆ ಅಷ್ಟು ಬಂಡವಾಳ ಹಾಕಿದ್ದೀವಿ, ಟೈಮ್ಗೂ ಸಹ ಏನಂದರೆ ಸೀರೆಗಳು ಬರ್ತಾ ಇಲ್ಲ, ನಿಮಗೂ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ, ಎಲ್ಲಿದಲ್ಲಿ ಸ್ಟಾಪ್ ಹೋಗ್ತಾ ಇದ್ದಾಗ ಬಿಸ್ನೆಸ್ನವ್ರಿಗೂ ಭಾಳ ತೊಂದರೆ ಆಗುತ್ತೆ. ಇವೆಲ್ಲ ಮಾಮೂಲು ಅಂತ ಹೇಳ್ತಾರೆ, ಆದರೆ ಅದನ್ನು ಎದುರಿಸೋವಾಗ ಮಾತ್ರ ಸ್ವಲ್ಪ ಟಾಸ್ಕ್ ಅನ್ನಿಸ್ತದೆ. ಆದರೆ ಏನೂ ಇಲ್ಲ, ಕೃಷ್ಣನ ಮೇಲೆ ಭಾರ ಹಾಕಿದ್ದೆ. ಅಪ್ಪ ನೀನು ಕೊಟ್ಟಿದ್ದು ಏನು ಉದ್ಯೋಗ ನಂದು ಮಾಡ್ತಾ ಇದ್ದೀನಿ, ಅದರಲ್ಲಿ ಅಡಚಣೆಗಳಾಗಲಿ ಅದರ ಫಲ ಆಗಲಿ ಎಲ್ಲಗೂ ನಿನಗೆ ಅರ್ಪಣೆ ಅಂತ ಹೇಳಿ ದೇವ್ರ ಮುಂದೆ ಕೂತ್ಕೊಂಡು ಲಾಸ್ಟಿಗೂ ಸುಮ್ಮನೆ ಆಗಿಬಿಟ್ಟು ನನ್ನ ಕೆಲಸಗಳೆಲ್ಲ ಮಾಡ್ತಾ ಹೋದೆ. ದೇವರ ಕೃಪೆಯಿಂದ ಈಗ ನಿನ್ನೆ ಅಷ್ಟೇ ನಮಗೆ ಸೀರೆಗಳೆಲ್ಲ ಬರ್ತಾ ಇದ್ದಾವೆ. ಹೀಗಾಗಿ ನಾನು ನಿಮ್ಮ ಜೊತೆ ಮಾತಾಡಲಿಕ್ಕೆ ಒಂದು ಅವಕಾಶ ಸಿಕ್ತು, ಸೀರೆಗಳು ನೋಡಲಿಕ್ಕೆ, ನಿಮ್ಗೆ ತೋರಿಸ್ಲಿಕ್ಕೆ ಒಂದಿಷ್ಟು ಅವಕಾಶ ನಮಗೆ ಸಿಕ್ಕಿದೆ. ಈಗ ನನ್ನ ಈ ಏನಂತಾರೆ ಇಷ್ಟು ಗ್ಯಾಪ್ಗೆ ನನ್ನ ವೀಕ್ಷಕರ ಒಂದು ರಿಕ್ವೆಸ್ಟ್ ಏನಂತಂದರೆ, ಕ್ಷಮೆ ಇರಲಿ. ನನ್ನ ಚಾನಲ್ ಯಾರು ನನ್ನನ್ನು ಪ್ರೋತ್ಸಾಹ ಮಾಡ್ತಾರೆ, ನಿಮ್ಮ ಪ್ರೋತ್ಸಾಹ ಹಾಗೆ ಕಂಟಿನ್ಯೂ ಆಗಿ ಮಾಡ್ತಾ ಇರ್ತೀನಿ ಅಂತ ನಾನು ನಂಬ್ತಾ ಇದ್ದೀನಿ. ಬನ್ನಿ ಇವಾಗ ನನ್ನ ಸೀರೆಗಳು ಏನೇನು ಬಂದಿದೆ, ಯಾಕಂದರೆ ಸುಮಾರು ಜನ ಪಾಪ ಬಂದು ಸ್ಟಾಕ್ ಇರಲಿಲ್ಲ, ನಾನು ಅಲ್ಲಿ ವೀಡಿಯೋ ನೋಡಿದ್ದೆ ಆ ಸೀರೆಗಳಿರಲಿಲ್ಲ ಅಂತ ಹೇಳ್ತಿದ್ರು. ಆ ಥರ ಕಳೆದ ಒಂದು ಎಪಿಸೋಡಲ್ಲಿ ನೋಡಿರುವಂತಹ ಒಂದು ಸೀರೆಗಳು ಸಹ ಬಂದಿದ್ದಾವೆ, ಚೆನ್ನಾಗಿ ಬಂದಿದ್ದಾವೆ, ಒಳ್ಳೆ ಕಲರ್ಸ್ ಬಂದಿದೆ, ಹೊಸದು ಬರ್ತಾ ಇದ್ದಾವೆ, ಕೆಲವೊಂದು ಹೊಸದು ಬಂದಿದೆ. ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾರು ನನ್ನ ಚಾನಲ್ನ ಮೊದಲಾಗಿ ವೀಕ್ಷಣೆ ಮಾಡ್ತಿದ್ರು ಅವ್ರು ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರೋತ್ಸಾಹ ಹೀಗೇ ಮುಂದುವರಿಲಿ ಅಂತ ನಾನು ನಿಮ್ಮಲ್ಲಿ ಬೇಡ್ಕೊತ ನಮ್ಮ ಸೀರೆಗಳನ್ನು ನೋಡೋಣ ಬನ್ನಿ. ಈಗ ಮೊದಲನೇದು ಇದು ನೋಡಿದ್ದು ಎಷ್ಟು ಚೆನ್ನಾಗಿದೆ ಅಂತಂದರೆ, ಬ್ಯೂಟಿಫುಲ್ ಕಾಟನ್, ಪ್ಯೂರ್ ಕಾಟನ್. ನಾನು ಯಾವಾಗಲೂ ಅಷ್ಟೇ ಫಸ್ಟು ಪ್ರಿಫರೆನ್ಸು, ನೀವು ವೀಕ್ಷಕರೆಲ್ಲ ನೋಡಿರ್ಬೋದು, ಫಸ್ಟದು ನನಗೆ ಥ್ರೆಡ್ ವರ್ಕು, ವೀವಿಂಗು ಭಾಳ ಚೆನ್ನಾಗಿರಬೇಕು ಅಂತ ನಾನು ನೋಡ್ತೀನಿ. ಹಾಗಾಗಿ ಇದು ಯಾಕಂದ್ರೆ ಅಫ್ಷಲ್ ಲುಕ್ ಇರಬೇಕು, ಉಟ್ಕೊಂಡಾಗ ಲೈಟಾಗಿರಬೇಕು, ಹಗುರ ಇದ್ದರೂ ನಾವು ಎಷ್ಟೊತ್ತು ನಾವು ಕೆಲಸಕ್ಕೆ ಹೋಗೋರು ವಿಷಯ ನಾನು ತಲೆಯಲ್ಲಿ ಇಟ್ಕೊಂಡು ಹೇಳ್ತಾ ಇರೋದು. ಅವರು ಮಾಡ್ತಾ ಇರೋವಾಗ ಇದು ಒಂದು ನನಗೆ ಒಂದು ಬರ್ಡನ್ ಅಂತ ಇರಬಾರ್ದು ಸೀರೆ ಅಂದಾಗ, ಮತ್ತು ಎಲಿಗೆಂಟಾಗಿ ಇರಬೇಕು, ತುಂಬ ಚೆನ್ನಾಗಿರಬೇಕು, ನಮ್ಮ ಇಂಡಿಯನ್ ಕಲ್ಚರ್ ಅನ್ನೋದು ಅಲ್ಲಿ ಕಾಣಿಸ್ತಾ ಇರಬೇಕು. ಅವೆಲ್ಲ ನಾನು ಸ್ವಲ್ಪ ದೃಷ್ಟಿಯಲ್ಲಿ, ಮತ್ತು ಅದಕ್ಕೆ ಮುಖ್ಯ ಆಗಿ ಇನ್ನೊಂದು ಬಡ್ಜೆಟ್ಟು, ಕಮ್ಮಿ ಬೆಲೆನಲ್ಲಿ ಒಳ್ಳೆಯ ಸೀರೆ ಕೊಡೋದು, ಇದು ನನ್ನ ಮುಖ್ಯವಾಗಿ ಕೆಲವೊಂದು ಉದ್ದೇಶಗಳನ್ನು ಇಟ್ಕೊಂಡು ಈ ಸೀರೆಗಳನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಬ್ಯೂಟಿಫುಲ್ ಪ್ಯೂರ್ ಕಾಟನ್ ಸೀರೆ, ಇದು ತುಂಬಾ ಚೆನ್ನಾಗಿದೆ. ಇದು ರೆಡ್ ಕಲರ್, ಒಳ್ಳೆ ರೆಡ್ ಇದೆ ಮಾತ್ರ. ವಿಡಿಯೋಗಳಲ್ಲಿ ಸ್ವಲ್ಪ ಕಲರ್ಸ್ ಆಚೆ ಈಚೆ ಆಗ್ಬೋದು, ಆದರೆ ಬ್ಯೂಟಿಫುಲ್ ಕಲರ್, ಇದು ಎಲ್ಲರಿಗೂ ಸಹ ತುಂಬ ಚೆನ್ನಾಗಿ ಹೊಂದಿಕೊಳ್ಳುವಂತಹ ಒಂದು ಸೀರೆ, ಸಾಫ್ಟಾಗಿರುತ್ತೆ. ಮತ್ತು ಮೇಂಟೆನೆನ್ಸು ಆ್ಯಸ್ ಯೂಶ್ವಲ್ ಎಲ್ಲರೂ ಸುಮಾರು ಜನ ತೊಗೊಂಡಿದ್ದಾರೆ. ಆ್ಯಸ್ ಯೂಶ್ವಲ್ ನಿಮ್ಮದು ಮೇಂಟೆನೆನ್ಸ್ ಅಂತೂ ಹೊಸದಾಗಿ ಏನೂ ಇಲ್ಲ. ಇದು ನೋಡಿ, ಚಿಕ್ಕದಾಗಿ ಒಂದಿಷ್ಟು ಲೈನ್ಸ್ ಕೊಟ್ಟಿದೆ, ಇದೇ ಪಲ್ಲು, ಇದು ಬಂದು ಬಾಡಿ ಬರುತ್ತೆ, ಇದೆಲ್ಲ ಬಾಡಿ ಈ ಥರ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಬ್ಲೌಸು, ರನ್ನಿಂಗ್ ಬ್ಲೌಸ್ ಇರುತ್ತೆ. ಇದು
ಸೇಮ್ ಇದು ಬ್ಲೌಸ್ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ನನ್ನ ಸಜೆಷನ್ ಏನು ಅಂತಂದರೆ, ಈಗ ಇದು ನೋಡಿ, ಇದರ ಬೆಲೆನೂ ಹೇಳಬೇಕಲ್ಲ ಫಸ್ಟು, ಅದು ತುಂಬ ಇಂಪಾರ್ಟೆಂಟು. 585 ರೂಪಾಯಿ, 585 ರುಪೀಸ್ ಆಗುತ್ತೆ. ಈಗ ನೀವು ಆಫ್ಟರ್ ಡಿಸ್ಕೌಂಟು 5% ಡಿಸ್ಕೌಂಟ್ ಇರುತ್ತೆ. ಇಷ್ಟು ಸೀರೆ ಇಟ್ಬಿಟ್ಟು ಮತ್ತೆ ಇದಕ್ಕೆ ಡ್ರೈ ಕ್ಲೀನ್ ಅಂತ ಅದು ಇದು ಒಂದು 300-400 ರೂಪಾಯಿ ಖರ್ಚು ಮಾಡೋದ್ರೆಲ್ಲ ಅರ್ಥ ಇಲ್ಲ ಅಂತ ನನ್ನ ಉದ್ದೇಶ. ಹಾಗಾಗಿ ಇದಕ್ಕೆ ಎಂಥದ್ದು ಮೇಂಟೆನೆನ್ಸ್ ಇಲ್ಲ. ನಾರ್ಮಲಾಗಿ ನಾವು ಹೇಗೆ ವಾಶ್ ಮಾಡಿ ಒಣಗಿಸ್ಬಿಟ್ಟು, ಅಂದರೆ ಕಾಟನ್ ಅಂದರೆ ಒಂದಿಷ್ಟು ಐರನ್ ಬೇಕೇ ಬೇಕಾಗುತ್ತೆ. ಹಾಗಾಗಿ ಐರನ್ ಒಂದಿಷ್ಟು ನೀವು ಮಾಡಿಕೊಂಡ್ರೆ ಬ್ಯೂಟಿಫುಲ್ ಇರುವಂಥ ಸೀರೆ ಆಯ್ತು. ಮತ್ತು ಇನ್ನೊಂದು ಅಂತಂದರೆ, ಈ ಸೀರೆಗೆ ನೀವು ಬ್ಲೌಸು ಇದನ್ನು ಕಟ್ ಮಾಡಿ ಅದು ಹೊಲಿಲಿಕ್ಕೆ ಕಮ್ಮಿ ಅಂದ್ರೂ 400 ರೂಪಾಯಿಂದ 600 ರೂಪಾಯಿವರೆಗಿದೆ ನಾರ್ಮಲ್ ಬ್ಲೌಸು. ಇಷ್ಟು ಸೀರೆ ಅಷ್ಟು ಬೆಲೆ ಬ್ಲೌಸಿಗೆ ಕೊಡೋ ಬದಲು ಇದಕ್ಕೆ ರೆಡ್ ಇರುತ್ತೆ, ವೈಟ್ ಇರುತ್ತೆ, ಅದನ್ನು ಹಾಕ್ಕೊಂಡು ಆರಾಮ್ಸೆ ಉಟ್ಕೊಟ್ಟು ಚೆಂದ ಕಾಣಿಸ್ತದೆ. ಭಾಳ ಚೆನ್ನಾಗಿದೆ ಇದು. ಇದರಲ್ಲಿ ಕಲರ್ಸ್ ತೋರಿಸ್ತೀನಿ ನಿಮಗೆ. ಒಳ್ಳೆ ರೆಡ್ ಇದೆ ಮಾತ್ರ, ಮತ್ತು ಕಂಫರ್ಟ್ ಇದೆ, ಕೌಂಟಿಂಗು ಚೆನ್ನಾಗಿದೆ. ಇದು ಚಿಕ್ಕ ಬಾರ್ಡ್ರು ತುಂಬ ಬ್ಯೂಟಿಫುಲ್ ಇದೆ. ವೀವಿಂಗ್ ಎಲ್ಲ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇದು ತುಂಬ ಚೆನ್ನಾಗಿದೆ. ಇದು ಇದರಲ್ಲಿ ಕಲರ್ಸ್ ನೋಡಿದ್ದು ಮಾಮೂಲಿ ರೆಡ್ ಆ್ಯಂಡ್ ವೈಟು, ಇದರ ನೆಕ್ಸ್ಟು ಗ್ರೀನ್, ಒಳ್ಳೆ ಬ್ಲೂ ಕಲರ್. ಇದು ತುಂಬ ಚೆನ್ನಾಗಿದೆ. ಇದು ಲೈನ್ಸ್ ಏನಿದೆ ಸಿಂಪಲ್ ಅಷ್ಟೇ, ಎಲಿಗೆಂಟ್ ಲುಕ್ ಕೊಡುತ್ತೆ. ಇದು ಪಲ್ಲು ಬರುತ್ತೆ ನಿಮಗೆ, ನಶ್ಯದ ಕಲರು ಅಂತೀವಲ್ಲ, ಬ್ರೌನು, ಸ್ವಲ್ಪ ಬ್ರೌನಿಗೆ ಒಂದಿಷ್ಟು ರೆಡ್ ಕಲರ್ ಮಿಕ್ಸ್ ಆಗಿದೆ. ಶೇಡ್ ಚೆನ್ನಾಗಿದೆ. ಇದು ಉಟ್ಕೊಂಡು ಓಡಾಡ್ತಾ ಇದ್ದರೆ ಇದು ಶೇಡಿಂಗ್ ಬರುತ್ತೆ. ಇದು ತುಂಬ ಚೆನ್ನಾಗಿದೆ. ಇದು ನೋಡಿ, ಇದೊಂದು ಲ್ಯಾವೆಂಡರ್ ಕಲರ್, ಲೈಟು ಲ್ಯಾವೆಂಡರ್ ಕಲರ್. ಇಷ್ಟು ಕಲರ್ಸ್ ಇದರಲ್ಲಿ ಬಂದಿದೆ. ತುಂಬ ಚೆನ್ನಾಗಿದೆ. ಮಾಮೂಲು ಆ್ಯಸ್ ಯೂಶ್ವಲ್ ನಮ್ಮ ವೀಕ್ಷಕರಿಗೆಲ್ಲನೂ 5% ಡಿಸ್ಕೌಂಟ್ ಇರುತ್ತೆ. ಯಾರಿಗಾದರೂ ಈ ಸೀರೆಗಳು ಇಷ್ಟ ಆದರೆ ನೀವು ಸ್ಕ್ರೀನ್ಶಾಟ್ ಕಳಿಸಿದರೆ ನಮ್ಮ ಸ್ಟಾಫ್ ನಿಮಗೆ ಸೀರೆಗಳನ್ನು ಕಳಿಸ್ತಾರೆ. ಇನ್ನೊಂದು ಬ್ಯೂಟಿಫುಲ್ ಸೀರೆ, ಇದು ಕಳೆದ ಎಪಿಸೋಡಲ್ಲಿ ನೋಡಿರ್ಬೋದು ನೀವು. ಇದರ ಸ್ಟಾಕ್ ಭಾಳ ಬಂದು ಹೋಗಿದೆ. ಸುಮಾರು ಜನ ಕಸ್ಟಮರ್ಸ್ ಎಲ್ಲ ಕೇಳಿದರು, ಮೇಡಮ್ ಇದು ತುಂಬ ಚೆನ್ನಾಗಿತ್ತು, ತರಿಸಿ ನಮಗೆ ಸಿಗಲಿಲ್ಲ ಇದು ಅಂತ. ಹಾಗಾಗಿ ಇದನ್ನು ಮತ್ತೆ ಬಂದಿದೆ. ಅದು ಮತ್ತೆ ಬಂದಿರೋದನ್ನು ನಿಮ್ಗೆ ತಿಳಿಸ್ಲಿಕ್ಕೆ ಅಂತ ತೋರಿಸ್ತಾ ಇರೋದು. ಆಲ್ರೆಡಿ ಇದು ಒಂದು ಸಲ ಲಾಸ್ಟ್ ಎಪಿಸೋಡಲ್ಲೆಲ್ಲ ನಿಮಗೆ ತೋರಿಸಿರೋದಿದೆ. ಕ್ಯೂಟ್ ಸೀರೆ ಇದು, ತುಂಬಾ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇದು ನೋಡಿದ್ವಿ, ಇವೆಲ್ಲನೂ ತುಂಬ ಗ್ರ್ಯಾಂಡಾಗಿ ಟ್ರೆಂಡಿ ಆಗಿರುತ್ತೆ. ಇದು ಯಂಗ್ಸ್ಟರ್ಸ್ ಭಾಳ ಇಷ್ಟಪಡ್ತಿದ್ದಾರೆ. ಇದರ ಬೆಲೆ ಬಂದು ನಿಮಗೆ 600 ರುಪೀಸ್ ಆಗುತ್ತೆ ಅಷ್ಟೇ. ನಿಮ್ಗೆ ಆ್ಯಸ್ ಯೂಶ್ವಲ್ 5% ಡಿಸ್ಕೌಂಟು ಸಹ ಇರುತ್ತೆ. ತುಂಬ ಚೆನ್ನಾಗಿದೆ, ಎಲಿಗೆಂಟ್ ಲುಕ್. ಕಲರ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದು ಉಟ್ಕೊಂಡಾಗ ಭಾಳ ಚೆನ್ನಾಗಿರುತ್ತೆ. ನೀವು ಅದು ಇದಕ್ಕಷ್ಟೇ ವೈಟ್ ಬ್ಲೌಸ್ ಹಾಕ್ಕೊಂಡ್ರೆ ನಿಮಗೆ ಕಾಂಟ್ರಾಸ್ಟ್ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದು ಒಳ್ಳೆ ಕಾಟನ್ ಮಾತ್ರ, ತುಂಬ ಚೆನ್ನಾಗಿದೆ. ಇದು ನೋಡಿ, ಇದರಲ್ಲಿ ಇನ್ನೊಂದು ಕಲರು, ಇದು ಬಂದು ರೆಡ್ ಆ್ಯಂಡ್ ಬ್ಲ್ಯಾಕ್. ಇದಂತೂ ಎಷ್ಟು ಕ್ಯೂಟಾಗಿದೆ. ಗ್ರೀನ್ ಆ್ಯಂಡ್ ರೆಡ್ ಕಲರ್, ಒಂಥರ ರಾಮ ಗ್ರೀನು, ಎಲೆ ಗ್ರೀನ್ ಅಲ್ಲ ಇದು. ಇವೆಲ್ಲ ಅಷ್ಟೇ ಮಾಮೂಲು ಅಫ್ಷಲ್ ವೇರು, ಡೈಲಿ ವೇರ್ ಹಾಕೋಬೋದು. ಯಂಗ್ಸ್ಟರ್ಸ್ ಅಂದರೂ ಭಾಳ ಇಷ್ಟಪಡ್ತಿದ್ದಾರೆ. ಇದಕ್ಕೆ ಮೆಗಾ ಸ್ಲೀವ್ಸು, ಕಾಲರ್ ನೆಕ್ಸ್ ಹಾಕ್ಕೊಂಡ್ರೆ ಅಂತೂ ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ. ಇವು ಬಂದಿರೋದ್ರಿಂದ ತುಂಬ ಟ್ರೆಂಡಿ ಆಗುತ್ತೆ. ಈ ಟೆಸಲ್ಸ್ ಎಲ್ಲ ಇದೆಯಲ್ಲ, ಇವು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ಬಂದಿರೋದ್ರಿಂದ ನಿಮಗೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸೀರೆ. ನೀವು ಹೇಗೆ ಆ ಬ್ಲೌಸನ್ನು ನೀವು ಡೆಕೋರೇಟಿವ್ ಅಂದರೆ ಕ್ರಿಯೇಟಿವ್ ಆಗಿ ಮಾಡ್ಕೊತೀರೋ ಅದರ ಮೇಲೆ ಈ ಸೀರೆಯ ಒಂದು ಲುಕ್ ಆಧಾರವಾಗಿರುತ್ತೆ. ತುಂಬ ಚೆನ್ನಾಗಿದೆ. ಇದು ತುಂಬ ಫಾಸ್ಟ್ ಮೂವಿಂಗ್ ಇರುವಂತಹ ಸೀರೆ. ಇದು ಯಾರಿಗಿಷ್ಟ ಆದರೆ ಅವ್ರು ಸ್ಕ್ರೀನ್ಶಾಟ್ ಕಳಿಸಿದರೆ ನಾವಿಲ್ಲಿ ಕಳಿಸ್ತೀವಿ. ಈ ಸೀರೆ ತುಂಬ ಜನ ತುಂಬ ಇಷ್ಟಪಟ್ಟು ಹೋಗಿದ್ದಾರೆ. ಮೇಯ್ನು ಗಿಫ್ಟ್ ಐಟಮ್ ಆಗಂತೂ ಇದು ತುಂಬಾ ಹೋಗ್ಬಿಟ್ಟಿದೆ. ತುಂಬ ರಿಕ್ವೈರ್ಮೆಂಟ್ ಇರುವಂತಹ ಸೀರೆ. ನೋಡಲಿಕ್ಕಂತೂ ತುಂಬ ಕಾಸ್ಟ್ಲಿ ಇದ್ದಂಗೆ ಗ್ರ್ಯಾಂಡ್ ಲುಕ್ ಇರುತ್ತೆ. ಮತ್ತು ಅದು ಬೆಲೆ ಅಂತೂ ತುಂಬ ಕಮ್ಮಿ ಇದೆ. ಇದರ ಬೆಲೆ ನಿಮಗೆ 645 ರುಪೀಸು. ನಿಮಗೆ 5% ಡಿಸ್ಕೌಂಟ್ ಹೋದರೆ ಇನ್ನೂ ಒಳ್ಳೆ ಬರುತ್ತೆ. ತುಂಬಾ ಚೆನ್ನಾಗಿದೆ. ಇದು ಕ್ಲಾತು ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಒಂಥರ ನಾರ್ಮಲ್ ವಾಶ್ ಇವೆಲ್ಲನೂ. ಇದು ನೋಡಿ, ಇದು ಬಾಡಿ ಬರುತ್ತೆ ನಿಮಗೆ. ಕೆಳಗಡೆ ಬಂದು ಸ್ವಲ್ಪ ದೊಡ್ಡದು ಟೆಂಪಲ್ ಬರುತ್ತೆ, ಮೇಲೆ ಬಂದು ಚಿಕ್ಕದು ಬರುತ್ತೆ ನೋಡಿ. ಇದು ಈ ಥರ ಕೆಳಗಡೆ ಬರುತ್ತೆ. ಎಷ್ಟು ಚೆನ್ನಾಗಿದೆ ಅಂತಂದರೆ ಡೀಸೆಂಟ್ ಆಗಿದೆ ಕಲರ್ಸೂ ಸಹ. ಮತ್ತು ಹಿಂದ್ಗಡೆ ನೋಡಿ, ಇದು ಮೇಲಕ್ಕೆ ಬಂದು ಚಿಕ್ಕ ಬಾರ್ಡ್ರ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದು ಸೀರೆ ಮಾಮೂಲು ಕೊಡಲಿಕ್ಕಾಗಲಿ, ನಾವು ಉಟ್ಕೊಳ್ಳೋಕ್ಕೆ, ಮತ್ತು ಚಿಕ್ಕ ಚಿಕ್ಕ ಫಂಕ್ಷನ್ಸ್ಗೆ, ಸತ್ಯನಾರಾಯಣ ಪೂಜೆ ಆಗಲಿ, ಎಲ್ಲಾದರೂ ಹೋಗಲಿಕ್ಕೆ ಕಟ್ಕೊಳ್ಳೋಕ್ಕೆ ಭಾಳ ಚೆನ್ನಾಗಿದೆ. ಇದು ನೋಡಿ, ಇದು ಈ ಥರ ಬರುತ್ತೆ. ಪಲ್ಲು ಬಂದು ಇದಕ್ಕೆ ಕಾಂಟ್ರಾಸ್ಟ್ ಪಲ್ಲು ಕೊಟ್ಟಿರ್ತಾರೆ. ಇದು ಪಲ್ಲು, ಇದು ಪಲ್ಲು ಬರುತ್ತೆ. ಇದು ಬ್ಲೌಸ್, ಈ ಕಲರ್ ಬ್ಲೌಸ್. ಪಲ್ಲು ಏನು ಬಂದಿದೆಯೋ ಅದು ಬ್ಲೌಸ್ ಬಂದಿರುತ್ತೆ. ತುಂಬಾ ಚೆನ್ನಾಗಿದೆ. ಇದು ಯಾಕೆ ತೋರಿಸಿದ್ರೆ ಅಂದರೆ ಮತ್ತೆ ಬಂದಿದೆ, ತುಂಬ ಜನ ಕೇಳಿದರು ಮತ್ತೆ ತರಿಸಿದ್ರೆ ತೋರಿಸಿ ಮೇಡಮ್ ಅಂತ. ಆ ಉದ್ದೇಶದಿಂದ ಇದನ್ನು ತೋರಿಸಿದ್ದು. ಈ ಥರ ಈ ಸೀರೆ. ಇನ್ನು ಇದರಲ್ಲಿ ಕಲರ್ಸ್ ಎಲ್ಲ ನಿಮಗೂ ತೋರಿಸ್ತೀನಿ ನೋಡಿ. ಇದು ತುಂಬ ಒಂಥರ ಕಂಫರ್ಟು ಸೀರೆ, ಒಂದು ರಫ್ ಆ್ಯಂಡ್ ಟಫ್ಗೆ ಯೂಸ್ ಮಾಡ್ಕೊಳ್ಳೋಕ್ಕೆ ಭಾಳ ಚೆನ್ನಾಗಿರುತ್ತೆ. ಇದರಲ್ಲಿ ಕಲರ್ಸ್ ತೋರಿಸ್ತೀನಿ ನೋಡಿ. ಇದು ನೋಡಿ,
ಗ್ರೀನ್ ಇದೆ, ಬ್ಯೂಟಿಫುಲ್ ಕಲರ್ಸು. ಇದು ಫೋಲ್ಡಿಂಗಲ್ಲಿಗಂತೂ ಇದು ಬಿಚ್ಚಿ ನೋಡಿದಾಗ ನಿಮಗೆ ಅದ್ರ ಕಳೆಯಾಗಿ ಕಾಣಿಸುತ್ತೆ. ಇದು ಕೊಟ್ಟಿದ್ರೂ ಸಹ ನೆನೆಸ್ಕೊತಾರೆ, ಅಷ್ಟು ಚೆನ್ನಾಗಿದೆ ಇದು ಸೀರೆ. ಇದು ಗೋಧಿಗೆ ಕಲರ್ಗೆ ಈ ಥರ ಪಿಂಕ್ ಬಂದಿದೆ, ರಾಣಿ ಪಿಂಕು. ಸ್ವಲ್ಪ ಡಿಫ್ರೆಂಟ್ ಕಲರ್ ಬಂದಿದೆ ಇದು ಒಂಥರ. ಇದಕ್ಕೆ ಬಂದು ಇದು ಬ್ಲೂಗೆ ಗೋಲ್ಡನ್ ಎಲ್ಲೋ ಮಾವಿನ ಹಣ್ಣು ಕಲರ್ ಬಂದಿದೆ. ಇದು ನೋಡಿ ಕುಂಕುಮ ಕಲರ್ಗೆ ಎಲ್ಲೋ ಬಂದಿದೆ. ಇದು ನೆವಿ ಬ್ಲೂ ಬಂದಿದೆ. ಅದೊಂದು ಬಂದು ಸ್ವಲ್ಪ ಪೀಕಾಕ್ ಬ್ಲೂ ಬಂದಿದೆ. ಇದು ಬಂದು ನೆವಿ ಬ್ಲೂ ಬಂದಿದೆ. ಇದು ಪಿಂಕ್ಗೆ ಪಿಂಕು ಒಂಥರ ಡಾರ್ಕ್ ಆ್ಯಂಡ್ ಲೈಟ್ ಶೇಡ್ ಥರ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಈ ಥರ ಕಲರ್ಸ್ ಇದ್ದಾವೆ. ಇಷ್ಟು ಕಲರ್ಸ್ ಮಾತ್ರ ಈ ಸಲ ಬಂದಿದೆ. ತುಂಬ ಬ್ಯೂಟಿಫುಲ್ ಸೀರೆಗಳಿದು. ಇದರ ಬೆಲೆ ಬಂದು ನಿಮಗೆ 645. ಇದಂತೂ ಈ ಸಂಕ್ರಾಂತಿಗೆಲ್ಲ ಒಂದು ಸ್ವಲ್ಪ ಟ್ರೆಡಿಷ್ನಲ್ ಆಗಿರುತ್ತೆ ಈ ಸೀರೆ ಉಟ್ಕೊಂಡ್ರೆ. ಮತ್ತು ಚೆನ್ನಾಗಿ ಏನಾದರೂ ಆದ್ರೂ ಇದು ಅಯ್ಯೋ ಒಂದು 600 ರೂಪಾಯಿ ಇಟ್ಟಿದ್ದೀವಲ್ವ ಅಂತ ಸ್ವಲ್ಪ ತಲೆ ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆರಾಮ್ಸೆ ನಮ್ಮ ಕೆಲಸಗಳು ಮಾಡಿಕೊಂಡು ಅಡ್ಡಾಡಿಕೊಂಡು ನಮ್ಮ ಫೆಸ್ಟಿವಲನ್ನು ಎಂಜಾಯ್ ಮಾಡ್ಬೋದು. ಈ ಥರ ಸೀರೆಗಳು ತುಂಬ ಚೆನ್ನಾಗಿದೆ. ಇದರ ಬೆಲೆ ನಿಮಗೆ 645 ರುಪೀಸ್ ಆಗುತ್ತೆ. ನೆಕ್ಸ್ಟ್ ಸೀರೆ ನೋಡಿದ್ದು ಇದು ಸಿಂಪಲ್ ಸಾಫ್ಟ್ ಸೀರೆ. ಜಸ್ಟ್ ಒಂದು ಸಿಂಪಲ್ ಆಗಿರುವಂಥ ಒಂದು ಬಾರ್ಡ್ರ್ ಬಂದಿದೆ, ಚಿಕ್ಕ ಚಿಕ್ಕ ಟೆಂಪಲ್ ವರ್ಕ್ ಬಂದಿದೆ ಅಷ್ಟೇ. ಟೆಂಪಲ್ ಕೊಟ್ಟಿರೋದ್ರಿಂದ ಇದು ಸ್ವಲ್ಪ ಎಲಿಗೆಂಟಾಗಿ ಕಾಣಿಸುತ್ತೆ. ಬಾಡಿ ಎಲ್ಲ ಫುಲ್ ಈ ಥರ ಪ್ಲೈನ್ ಬರುತ್ತೆ ಅಷ್ಟೇ, ಇನ್ನೆಂಥದ್ದು ಇಲ್ಲ. ತುಂಬ ಚೆನ್ನಾಗಿರುತ್ತೆ. ಇದು ನೋಡಿದ್ದು ಬಾಡಿ ಎಲ್ಲ ನೋಡಿ ಬ್ಲ್ಯಾಕ್. ಇದು ಪಲ್ಲು ಬಂದು ಯೆಲ್ಲೋ ಕಲರ್ ಬಂದಿದೆ, ಮೆಂತ್ಯದ ಯೆಲ್ಲೋ. ಇದು ಒಂಥರ ಮೆಂತ್ಯ ಕಲರು ಮತ್ತು ಗೋಲ್ಡನ್ ಯೆಲ್ಲೋ ಮಿಕ್ಸ್ ಮಾಡಿದರೆ ಹೇಗೆ ಕಲರ್ ಬರುತ್ತೋ ಆ ಕಲರ್ ಬಂದಿದೆ. ಇದು ಬಾಡಿ ಬಂದು ಬ್ಲ್ಯಾಕ್ ಬಂದಿದೆ. ಇದು ಉಟ್ಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ. ಇದು ಬ್ಲೌಸ್ ಬಂದು ನಿಮಗೆ ಪಲ್ಲು ಯಾವ್ದು ಬಂದಿದೋ ಆ ಕಲರ್ ಇದು ಕೊಟ್ಟಿದ್ದಾರೆ ಬ್ಲೌಸು. ಇದರ ಬೆಲೆ ನಿಮಗೆ 735 735 ರೂಪಾಯಿ ಆಗುತ್ತೆ. ಚೆನ್ನಾಗಿದೆ, ಉದ್ದ ಆಗಲಿ ಎಲ್ಲನೂ ಚೆನ್ನಾಗಿದೆ. ಇದು ನೋಡಿ, ಇಷ್ಟು ಬ್ಯೂಟಿಫುಲ್ ಸೀರೆ ಇದು. ಇದರಲ್ಲಿ ಕಲರ್ಸ್ ತೋರಿಸ್ತೀನಿ ನೋಡಿ, ತುಂಬ ಚೆನ್ನಾಗಿದೆ. ಇದು ಎಂಥ ಬಣ್ಣ ಅಂದರೆ ಕಲರ್ ಯಾರೇ ಆಗಲಿ ಎಲ್ಲರೂ ಉಟ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ ನೋಡಿದು, ಇದು ಅಷ್ಟು ಚೆನ್ನಾಗಿದೆ. ಬಾಡಿ ಎಲ್ಲ ಬ್ಲೂ ಬರುತ್ತೆ. ಇದು ಪಲ್ಲು ಬರುತ್ತೆ. ಇದು ಬಂದು ಈ ಕಲರ್ ಬಂದಿರುತ್ತೆ, ಈ ಕಲರ್ ಕಾಂಬಿನೇಷನ್ಸು ನೋಡಿ. ಯಾವುದು ಟಸ್ಸಲ್ಲಿ ಬಂದಿದೋ ಇದೆಲ್ಲನೂ ಪಲ್ಲು ಬರುತ್ತೆ, ಬ್ಲೌಸೂ ಇದೇ ಬರುತ್ತೆ, ಬಾಡಿ ಎಲ್ಲ ಇದನ್ನು ಬರುತ್ತೆ. ಅದೊಂದು ಸ್ವಲ್ಪ ನೋಡ್ಕೊಳ್ಳಿ ನೀವು. ಇದೊಂದು ಚೂರು ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ಪಲ್ಲು ಈ ಥರ. ಬಾಡಿ ಎಲ್ಲ ಬಂದು ಈ ಕಲರ್ ಬರುತ್ತೆ, ಪರ್ಪಲ್. ತುಂಬಾ ಚೆನ್ನಾಗಿದೆ ಇದು. ನೋಡಲಿಕ್ಕೆ ಒಂದೊಂದು ಸಲ ಅಯ್ಯೋ ಇಷ್ಟೊಂದು ಗಾಡಿ ಇದೆಯಾ ಏನೋ ಕಲರ್ಸ್ ಹಂಗಿದೆ ಅಂತ ಅನ್ಕೊತೀವಿ. ಆದರೆ ಒಂದು ಸ್ವಲ್ಪ ಹುಟ್ಟಿದ ಮೇಲೆ ಅಂತೂ ಅದು ತುಂಬಾ ಚೆನ್ನಾಗುತ್ತೆ. ಇದು ನೋಡಿ, ಗ್ರೇ ಆ್ಯಂಡ್ ಬ್ಲೂ ಕಲರ್ ಕಾಂಬಿನೇಷನ್, ಬ್ಯೂಟಿಫುಲ್ ಸೀರೆ ಇದು. ಕಲರ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇದು ನೋಡಿ, ಲೈಟ್ ಆ್ಯಂಡ್ ಡಾರ್ಕ್ ವೀಟ್ ಕಲರ್, ತುಂಬ ಚೆನ್ನಾಗಿದೆ. ಇದಂತೂ ಎಲಿಗೆಂಟ್ ಲುಕ್ ಇದೆ, ಕಲರ್ ಬ್ಯೂಟಿಫುಲ್. ಇದು ಬಾಡಿ ಬರುತ್ತೆ. ಇದು ಬಂದು ಪಲ್ಲು ಬರುತ್ತೆ. ಇಷ್ಟು ಕಲರ್ಸ್ ಇದರಲ್ಲಿ ಇರೋದು. 1 2 3 4 5 6 ಕಲರ್ಸು ಇದರಲ್ಲಿ ಬಂದಿದೆ. ತುಂಬಾ ಚೆನ್ನಾಗಿದೆ. ಆರಾಮ್ಸೆ ನೀವು ಉಟ್ಕೊಂಡು ಓಡಾಡ್ಬೋದು. ಚೆನ್ನಾಗಿರುತ್ತೆ. ಇದು ಒಂಥರಪ್ಪ ಕಂಫರ್ಟಾಗಿರುತ್ತೆ. ಇದು ಕಾಟನ್ ಮಾತ್ರ ತುಂಬ ಚೆನ್ನಾಗಿದೆ. ಇನ್ನೊಂದು ಹೊಸ ಸೀರೆ ಇದು, ತುಂಬಾ ಚೆನ್ನಾಗಿದೆ ಇದು. ಈಗ ಎಸ್ಪೆಷಲಿ ಸಂಕ್ರಾಂತಿ ಹಬ್ಬ ಅಂತ ತಕ್ಷಣ ನಾವು ಸ್ವಲ್ಪ ಹಳ್ಳಿಯ ಒಂದು ವಾತಾವರಣಕ್ಕೆ ಸಂಬಂಧಪಟ್ಟಂಥ ಸೀರೆಗಳು ಹುಟ್ಟಿದ್ರೆ ಅದೊಂದು ಅರ್ಥಪೂರ್ಣ ಅಂತ ಅನ್ಕೊತೀನಿ. ಇವೆಲ್ಲ ಚೆಕ್ಸು, ಈ ಥರ ಒಂದು ಕಾಟನ್ ಮಿಕ್ಸು, ಹಳೆ ಕಾಲದ ಡಿಸೈನ್ಸ್ ಹಾಕಿ ನೀವು ಸಂಕ್ರಾಂತಿ ಹಬ್ಬನ ಆಚರಿಸಿದರೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಡಿಫ್ರೆಂಟ್ ಲುಕ್ ಕೊಡುತ್ತೆ. ಇದು ಶ್ರೇಣಿಗೆ ತಕ್ಕ ಹಾಗೆ ಮಾಡಿಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಈಗ ನಾನೇನು ಉಟ್ಕೊಂಡಿದ್ದೀನಿ ಇದೇ ಸೀರೆನೇ. ಇದು ತುಂಬ ಕಂಫರ್ಟ್ ಇದೆ. ಫುಲ್ ಹೈಟ್ ಅಂತೂ ತುಂಬ ಇದೆ. ಇದಕ್ಕೆ ರನ್ನಿಂಗ್ ಬ್ಲೌಸ್ ಬಂದಿದೆ. ನಿಮಗೆ ಇಲ್ಲದೇ ಇದ್ದರೆ ಬ್ಲ್ಯಾಕು ಅಥವಾ ಇದು ಅಂದರೆ ಬಾರ್ಡರ್ ಯಾವ್ದು ಕಾಲ ಇದು ಬ್ಲ್ಯಾಕ್ ಅಲ್ಲ. ಇಲ್ಲಿ ನೋಡಿ, ಇದನ್ನಾಗಲಿ ಇದಾಗಲಿ ಬ್ಲ್ಯಾಕ್ ಅಲ್ಲ, ಇದು ಡಾರ್ಕ್ ಇದು ಬ್ಲೂ ಬಂದಿದೆ. ಇದು ಡಾರ್ಕ್ ಗ್ರೀನ್, ಬಾಟಲ್ ಗ್ರೀನ್ ಥರ ಬಂದಿರೋದು. ಆ ಥರ ಹಾಕ್ಕೊಂಡ್ರೂ ಚೆನ್ನಾಗಿ ಕಾಣಿಸುತ್ತೆ. ಇದು ತುಂಬ ಚೆನ್ನಾಗಿದೆ. ಇದು ಹೆಂಗಿದೆ ಅಂತಂತಂದರೆ ಇದಕ್ಕೇನಾದರೂ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಅಂದರೆ ಯಂಗ್ಸ್ಟರ್ಸು ಇದಕ್ಕೊಂದು ಟೆರ್ರಕೋಟಾ ಜ್ಯುವೆಲರಿ ಒಂದು ಸಿಂಪಲ್ ಎಲಿಗೆಂಟ್ ಇದು ಹಾಕ್ಕೊಂಡ್ರೆ ಅಂತ ತುಂಬ ರಿಚಾಗಿ ಕಾಣಿಸುತ್ತೆ, ತುಂಬ ಬ್ಯೂಟಿಫುಲ್ಲಾಗೂ ಕಾಣಿಸುತ್ತೆ. ಇದು ಕಾಂಟ್ರಾಸ್ಟ್ ಬ್ಲೌಸೂ ಹಾಕ್ಕೋಬೋದು, ಕಲಂಕಾರಿದೂ ಹಾಕ್ಕೋಬೋದು, ಅಥವಾ ವರ್ಲಿದು ಹಾಕ್ಕೋಬೋದು, ಸೆಲ್ಫ್ ಹಾಕ್ಕೋಬೋದು, ಪ್ಲೈನು ಹಾಕ್ಕೋಬೋದು. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಲಿಕ್ಕೆ. ಇದು ನೋಡಿ, ಇಷ್ಟು ಇದು ಕೆಳಗಡೆ ಏನಾಗುತ್ತೆ ಈ ಬಾರ್ಡ್ರ್ ಬಂದಿದೆ, ಇದು ಮೇಲಕ್ಕೆ ಬಂದಿದೆ. ತುಂಬ ಚೆನ್ನಾಗಿದೆ ನೋಡಿ, ಈ ಥರ ಇದು ಬಂದಿದೆ. ಇದು ಪಲ್ಲು.
ಇದು ಪಲ್ಲು ಬಂದಿದೆ ನೋಡಿ. ಇದು ಬ್ಲೌಸ್ ರನ್ನಿಂಗಲ್ಲೇ ಇದೆ. ನಾನು ಹೇಳ್ದಂಗೆ ಕಾಂಟ್ರಾಸ್ಟ್ ಹಾಕೊಂಡ್ರೂ ಚೆನ್ನಾಗಿ ಕಾಣಿಸುತ್ತೆ. ಒಂದು ಕಲಂಕಾರಿದು ವರ್ಲಿದು ಹಾಕೊಂಡ್ರೂ ಭಾಳ ಬ್ಯೂಟಿಫುಲ್ಲಾಗಿರುತ್ತೆ. ಬ್ಯೂಟಿಫುಲ್ ಕಲರ್ಸ್ ಇದೆ ಇದರಲ್ಲಿ. ಇದರ ಬೆಲೆ ನಿಮಗೆ ಹೇಳ್ತೀನಿ. ಇದು ಬೆಲೆ ಬಂದು ನಿಮಗೆ 795 ರುಪೀಸ್, 795 ರೂಪಾಯಿ ಆಗುತ್ತೆ. ತುಂಬಾ ಚೆನ್ನಾಗಿದೆ ಇದು ಸೀರೆ. ಅದರಲ್ಲಿ ಕಲರ್ಸ್ ತೋರಿಸ್ತೀನಿ. ಬೇಬಿ ಪಿಂಕ್ ಆ್ಯಂಡ್ ಬ್ಲ್ಯಾಕ್ ಕಲರ್ ತುಂಬ ಚೆನ್ನಾಗಿದೆ. ಇದೂ ಸಹ ಬ್ಯೂಟಿಫುಲ್ ಸೀರೆ. ಇದು ತುಂಬ ಟ್ರೆಂಡಿಯಾಗಿರುತ್ತೆ, ತುಂಬ ಚೆನ್ನಾಗಿ. ಇದು ಲೆಮನ್ ಯೆಲ್ಲೋ ಆ್ಯಂಡ್ ಡಾರ್ಕ್ ಬಾಟಲ್ ಗ್ರೀನ್ ಕಾಂಬಿನೇಷನಲ್ಲಿ ಇದೊಂದು ಕಲರ್ ಕಾಂಬಿನೇಷನ್. ನೋಡಿ ವೀಕ್ಷಕರ, ಇದು ಚೆನ್ನಾಗಿದೆ. ಇದು ನೋಡಿ ಈ ಥರ ಕಲರ್. ಇದು ಪಲ್ಲು ಬರುತ್ತೆ, ಇದು ಬಾಡಿ. ಈಗ ನಾನೇನು ಹುಟ್ಟಿದ್ದೀನೋ ಆ ಸೀರೆ ಇದು ಲೈಟ್ ಬ್ಲೂ, ಸ್ಕೈ ಬ್ಲೂನಲ್ಲಿ ಬರುತ್ತೆ. ಇದು ಪಿಸ್ತಾ ಗ್ರೀನ್. ಯಾಕಂತಂದರೆ ಇಲ್ಲಿ ಸ್ವಲ್ಪ ಸಿಲ್ವರ್ ಜರಿ ವೀವಿಂಗ್ ಇರೋದ್ರಿಂದ ಗ್ರ್ಯಾಂಡ್ ಲುಕ್ ಬಂದುಬಿಡುತ್ತೆ. ನಿಮಗೆ ಫೆಸ್ಟಿವ್ ಒಂದು ಮೂಡ್ ಬಂದಿರುತ್ತೆ ಸೀರೆ ಉಟ್ಟಿದಾಗ, ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ, ಇದೂ ಅಷ್ಟೇ ಚೆನ್ನಾಗಿದೆ. ಒಂಥರ ಲೈಟ್ ಇಂಕ್ ಬ್ಲೂ ಕಲರ್ ಇದು. ಇದು ಬ್ಯೂಟಿಫುಲ್ ವೈಟ್ ಆ್ಯಂಡ್ ಬ್ಲ್ಯಾಕ್, ತುಂಬ ಚೆನ್ನಾಗಿದೆ. ಇದು ಉಟ್ಟಿದಾಗ ಇದು ಎಷ್ಟು ಎಲಿಗೆಂಟಾಗಿ ಕಾಣಿಸುತ್ತೆ ಅಂತ, ತುಂಬ ಚೆನ್ನಾಗಿದೆ. ಇದರ ಬೆಲೆ ನಿಮಗೆ 795 ರೂಪಾಯಿ, 795 ರುಪೀಸ್ ಇದೆ. ನಮ್ಮ ವೀಕ್ಷಕರಿಗೆಲ್ಲರಿಗೂ ಸಹ 5% ಡಿಸ್ಕೌಂಟ್ ಇದೆ. ತುಂಬಾ ಚೆನ್ನಾಗಿದೆ. ಯಾರಿಗಾದರೂ ಈ ಸೀರೆಗಳು ಇಷ್ಟ ಆದಲ್ಲಿ ಸ್ಕ್ರೀನ್ಶಾಟ್ ಕಳಿಸಿದರೆ ನಮ್ಮ ಸ್ಟಾಫ್ ನಿಮ್ಗೆ ತೋರಿಸ್ತಾರೆ, ವೀಡಿಯೋ ಕಾಲೂ ಮಾಡಿಕೊಡ್ತಾರೆ. ನಿಮ್ಗೆ ಇಷ್ಟ ಆದಲ್ಲಿ ನೀವು ಕೊರಿಯರಲ್ಲಿ ತರಿಸ್ಕೋಬೋದು. ಎಲ್ಲಿ ಬೇಕಾದರೂ ನಾವು ಕೊರಿಯರ್ ಕಳಿಸ್ತಾ ಇದ್ದೀವಿ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಯಾವಾಗಲೂ ಇಷ್ಟೇ ಇದ್ದರೆ ನನಗೊಂದು ಸ್ವಲ್ಪ ಈ ಸ್ಟಾಕ್ ತರಿಸ್ಲಿಕ್ಕೆ. ಮತ್ತು ಇನ್ನೊಂದು ಹೇಳ್ತಾ ಇದ್ದೀನಿ, ಈ ಇದರಲ್ಲಿ ಮತ್ತೆ ಇನ್ನೊಂದಿಷ್ಟು ಡಿಸ್ಕೌಂಟ್ ಕೇಳ್ತಿದ್ದಾರೆ ವೀಕ್ಷಕರೇ. ದಯವಿಟ್ಟು ನಾವು ಅಷ್ಟೊಂದು ಲಾಭ ಇಟ್ಕೊಂಡು ಏನೋ ಮಾಡಬೇಕು ಅಂತ ಏನೂ ಇಲ್ಲ. ಆಲ್ರೆಡಿ ನಾವೆಲ್ಲ ಸ್ವಲ್ಪ ಕಮ್ಮಿ ಬೆಲೆನಲ್ಲೇ ನಿಮಗೆ ಒಳ್ಳೆ ರೇಟ್ನಲ್ಲಿ ಒಳ್ಳೆ ಕ್ವಾಲಿಟಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡ್ತಾಯಿದ್ದೀವಿ. ಮತ್ತು ಅದರಲ್ಲಿ ನನಗೂ ಸ್ವಲ್ಪ ಖರ್ಚುಗಳಿರುತ್ತೆ. ಅದರ ಟ್ರಾನ್ಸ್ಪೋರ್ಟ್ ಆಗಲಿ, ಇದಕ್ಕೆ ಕರೆಂಟ್ಗಾಗಲಿ ಎಲ್ಲ ಖರ್ಚುಗಳು ಭಾಳ ಇರ್ತದೆ. ಹಿಂದೆ ಭಾಳ ಇದೆ ಶ್ರಮ. ಹಾಗಾಗಿ ತಾವು ದಯವಿಟ್ಟು ಇದಕ್ಕೆ ನೀವು ಕೋಪ್ರೇಟ್ ಮಾಡ್ತೀರಾ ಅಂತ ನಾನು ಅನ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ಎಪಿಸೋಡ್ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ.